ನಾಗೇಂದ್ರ ಅಂತಲ್ಲಿ ಹೋಗಿದ್ದೆ ಸರ್ ನನಗೆ ಸೀಟ್ ಕೊಟ್ಟರು ಸರ್ ಈ ಥರ ನನಗೆ ಗೆದ್ದಬೇಕು ಅಂತ ಅವರು ಅದ್ರಾಗ ಬಿ ಜೆ ಪಿಗೆ ಇದ್ರು ಸರ್ ಅವರು ಸೀಟ್ ಕೊಟ್ಟರು ಗೆದ್ದುಬಿಟ್ಟೆ ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಅಲ್ಲಿವರೆಗೆ ಅವ್ರಿಗೆ ನಾವು ಎಲೆಕ್ಷನ್ ಮಾಡಿ ಏನದು ಗೊತ್ತಾ ಅದು ಆಮೇಲೆ ಅವರು ಒಂದು ಪಬ್ಲಿಕ್ ಆದ ಜೀವನದಲ್ಲಿದ್ದು ಅವಾಗ ಜಿದ್ದು ಬಂತು ನನಗೆ ನಾನು ಕಾರ್ಪೊರೇಟರ್ ಆಗಬೇಕಪ್ಪ ಜನಸೇವೆ ಕೆಲಸ ಮಾಡ್ತಿದ್ದೀನಿ ಮೊದಲಿದ್ದು ನಾನು ಒಂದು ಜನ ಎಲ್ಲ ನನಗೆ ದೇವರು ಕೊಟ್ಟನು ದೇವರ ಸಾಲಲ್ಲಿ ನಂದು ₹1 ಖರ್ಚು ಮಾಡಿದ್ರು ಕೂಡ 8 ಟನ್ ಖರ್ಚು ಮಾಡಿ 8 ಪಬ್ಲಿಕ್ಗೆ ನಾನು ಜನಸೇವೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಹಾಗೆ ನಮ್ಮ ಫಸ್ಟು BJP ಸೀಟ್ ಇದ್ದಂಗೆ ನಮಗೆಲ್ಲ ಕಂಠಪಾಠ ಮಾಡಿದ್ದಾರೆ ಅವರು ಜಾತಿ ಭವನ ಮಾಡಬಾರ್ದು ಎಲ್ಲ ವಾರ್ಡ್ನಲ್ಲಿ ಹೋಗಬೇಕು ಎಲ್ಲರೂ ಬೆಳಿಗ್ಗೆ ಮಾತಾಡಬೇಕು ಬೆಳಿಗ್ಗೆ 6 ಗಂಟೆಗೂ ವಾರ್ಡ್ನಲ್ಲಿ ಇರಬೇಕು ವಾರ್ಡ್ನಲ್ಲಿ ಜನ ಸಮಸ್ಯೆ ಕೇಳಬೇಕು ಕೆಲಸ ಚಾಲೂ ಮಾಡಿ ಈಗ ಇವತ್ತೂ ಸಹ ಇವಾಗ ಸರ್ ಸದ್ಯ ಇವಾಗ ₹2,000 ದುಡ್ಕೊಂಡು ಬಂದೀನಿ ಈಗ ಮತ್ತೆ 22 ವರ್ಷದ ಹುಡುಗನ ಕೆತ್ತನೆ ಕಾಂಪಿಟೇಷನ್ ಮಾಡ್ಸಂದ್ರೆ ನಾನು ಜಿದ್ದು ಬಂದೆ ಸರ್ ಈಗ ಮತ್ತೆ ಸರ್ ವಿಶ್ವಾಸ ಅಂದರೆ ಪಬ್ಲಿಕ್ಗೆ ಎಷ್ಟು ಮಾಡಿದ್ರೆ ಕಷ್ಟ ಐತಿ ಏನು ಮಾಡೋಕ್ಕೆ ಬರೋಂಗಿಲ್ಲ ಈಗ ಜನ ಅಂದರೆ ನಮ್ಮ ವಾರ್ಡ್ನಲ್ಲಿ ಜನ ನಮ್ಮ ಚೆನ್ನಾಗಿದ್ದಾರೆ ಅಷ್ಟೇ ಸಾಕು ನನಗೆ ಬೆಂಬಲ ಕೊಡ್ತಾ ಇದ್ದಾರೆ ಒಳ್ಳೆಯ ಜಬ್ಬರ್ ಸಾಬದ ಹೆಸರು ಐತೆ ಅದಕ್ಕೆ ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ. ಪ್ರೀತಿಯ VTV ಬಳ್ಳಾರಿ ವೀಕ್ಷಕರೇ, ಇಂದಿನ ಜರ್ನಿ ಜಂಕ್ಷನ್ ಅಲ್ಲಿ ದ ಬೆಸ್ಟ್ ಆಫ್ ದ ಬೆಸ್ಟ್ ಬಳ್ಳಾರಿ ಸಿಂಪ್ಲಿಸಿಟಿ ಮ್ಯಾನ್ ಆ್ಯಂಡ್ ದ ಸೂಪರ್ ಕಾರ್ಪೊರೇಟರ್ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ ಅವ್ರು ಬಂದು ಸಾಧಾರಣ ಮನುಷ್ಯನ ಥರನೇ ಎಲ್ಲರ ಜೊತೆ ಬೆರ್ತಿರ್ತಾರೆ, ಕಂಡಿಡಿಯೋಕ್ಕೆ ಆಗಲ್ಲ ಆಗಿರ್ತಾರೆ ಕಣ್ರಿ. ಅವರೇ ನಿಮ್ಮೆಲ್ಲರ ಪ್ರೀತಿಯ ಜಬ್ಬಾರ್ ಸರ್. ವೆಲ್ಕಮ್ ಟು ದ ಶೋ ಸರ್. ಸರ್ ನಮಸ್ತೆ ಸರ್. ನಮ್ಮ ಜರ್ನಿ ಜಂಕ್ಷನಲ್ಲಿ ಏನಪ್ಪ ಅಂದರೆ ನೀವು ನಡೆದು ಬಂದ ಹಾದಿ ಬಾಲ್ಯದಿಂದ ಇಲ್ಲಿವರೆಗೂ ಹೇಗಿತ್ತು ನಿಮ್ಮ ಜರ್ನಿ ಅಂತ ನಾವು ಒಂದು ಮೆಲುಕು ಹಾಕೋದೆ ಈ ನಮ್ಮ ಜಂಕ್ಷನ್ ಆಗಿರುತ್ತೆ. ನೀವು ಬಾಲ್ಯದಲ್ಲಿ ನೀವು ಹೇಗಿದ್ರಿ ಸರ್? ಬೆಳಗಿನಿಂದ ನಾವು ನಾವು ಒಪ್ಪಂದಲ್ಲಿ ಕಾರ್ಪೆಂಟರ್ ಕೆಲಸ ಮಾಡ್ತಿದ್ವಿ. ಕಾರ್ಪೆಂಟರ್ ಕೆಲಸ ಮಾಡಿದ್ವಿ. ಆಮೇಲೆ ನಮ್ಮ ಜನಸಂಖ್ಯೆ ನಾನು ಒಂದು ಕಾರ್ಪೊರೇಟರ್ ಆಗ ನಮ್ಮ ಬಗಲಿಗೆ ಮಸ್ತನ್ ಸಾಬ್ ಅಂತ ಇದ್ದರು. ಅವ್ರಿಗೆ ನಾವು ಎಲೆಕ್ಷನ್ ಮಾಡಿ ಏನದು ಗೊತ್ತಾ ಅದು ಆಮೇಲೆ ಅವ್ರು ಒಂದು ಪಬ್ಲಿಕ್ ಟ್ಯಾಪ್ ನಾನು ಅವ್ರಿಗೆ ಗೆಲ್ಸ ಮೇಲೆ ನಾನು ಕೂಡ ರೊಕ್ಕ ಖರ್ಚು ಮಾಡಿದ್ದೆ. ಪಬ್ಲಿಕ್ ಟ್ಯಾಪ್ ಹಾಕಕ್ಕೆ ಆಮೇಲೆ ನೋಡೋಣ ಇವತ್ತು ನೋಡೋಣ ಅಂತ ನನಗೆ ನಾವು ಅದಕ್ಕೆ ರೊಕ್ಕ ಖರ್ಚು ಮಾಡಿ ಮಸ್ತನ್ ಸಾಬ್ಗೆ ಒಂದು ಕಾರ್ಪೊರೇಷನಲ್ಲಿ ಒಂದು ಟ್ಯಾಪ್ ಹಾಕೋಕೆ ಶಕ್ತಿ ಆಗಿಲ್ಲ. ನನಗೇನು ಒಂದು ಪಬ್ಲಿಕ್ ಕಡೆ ಅಂತ ಬಂದರು, ಏನಪ್ಪ ಒಂದು ಪಬ್ಲಿಕ್ ಟ್ಯಾಪ್ ಹಾಕ್ಸ್ಕೊಡು ಅಂತ ಹೇಳಿದ್ರೆ ಆಯ್ತಮ್ಮ. ಅವಾಗ ನಾನು ಜಿದ್ದೇನು ಬಂತು ನನಗೆ, ಈಗ ನಾನು ಕೂಡ ಎಲೆಕ್ಷನ್ಗೆ ಕಾಂಪಿಟೇಷನ್ ಮಾಡಬೇಕು, ನಾನು ಕೂಡ ಒಂದು ಗೆದ್ದಬೇಕು ಅಂತ ನನಗೆ ಹುಮ್ಮಸ್ಸು ಒಂದು ಬಂದಿದೆ. ಆಮೇಲೆ ನಾವು ನಾಗೇಂದ್ರ ಅಂತಲ್ಲಿ ಹೋಗಿದ್ದೆ ಸರ್ ನನಗೆ ಸೀಟ್ ಕೊಟ್ಟರು ಸರ್ ಈ ಥರ ನನಗೆ ಗೆದ್ದಬೇಕು ಅಂತ. ಅವರು ಅದ್ರಾಗ BJPಗೆ ಇದ್ರು ಸರ್ ಅವರು ನಾಗೇಂದ್ರನ ಸೀಟ್ ಕೊಟ್ಟರು ಗೆದ್ದುಬಿಟ್ಟೆ ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಅಲ್ಲಿವರೆಗೆ ಮಾಡ್ಕೊಂಡು ಹೋಗ್ತಿದ್ದೀನಿ ಸರ್. ಸರ್ ಇವಾಗ ನಿಮ್ಮ ಶಾಲಾ ದಿನಗಳು ಹೇಗಿದ್ವು? ನಿಮ್ಮ ಶಾಲಾ ದಿನದಲ್ಲಿ ಏನಾದ್ರು ನೀವು ತುಂಟತನದಲ್ಲಿ ಇದ್ದಿದ್ದು ಉಂಟಾ? ಅಂತ ಏನೂ ಇಲ್ಲ ಸರ್. ಅಂತೇನಿಲ್ಲ. ಹೇಗಿತ್ತು ನಿಮ್ಮ ಶಾಲಾ ದಿನ? ಏನಾದ್ರು ಸವಿ ನೆನಪು ಜನಗಳಿಗೆ ಶೇರ್ ಮಾಡ್ಕೋಬೇಕು ಅಂದರೆ? ಸರ್ ಏನೆಲ್ಲ ಹಂಗೆ ಮಕ್ಕ ಪರಿಸ್ಥಿತಿ ಮಾಡ್ಕೊಂಡು ಹಂಗೆ ಓದ್ತಿದ್ವು ಸರ್ ಅಷ್ಟೇ. ಓದ್ತಾ ಇದ್ರಿ. ಮನೆಯ ಪರಿಸ್ಥಿತಿ ಆವಾಗ ಹೇಗಿತ್ತು? ಮನೆ ಪರಿಸ್ಥಿತಿ ನಮಗೇನು ಕಷ್ಟ ಇಲ್ಲ ಸರ್. ಅದನ್ನ ಹೇಳ್ತೇನೆ ನಾವೀಗ ಪರಿಸ್ಥಿತಿ ಅಂದರೆ ನಾವು ಕೂಡ ಬಡದಿರೋಣ ಮೊದಲು ಸೀಮಿತ ಏನಿಲ್ಲ. ನನಗೆ ಇವಾಗ ದೇವ್ರು ಕೊಟ್ಟಾನ. ಈಗ ನಮ್ಮ ಫ್ಯಾಮ್ಲಿ ನಾವು ನನಗೆ 6 ಮಂದಿ ತಂಗಿಯರು, ನಾನು ಚೆನ್ನಾಗಿದ್ದೀನಿ, ಅವ್ರು ಚೆನ್ನಾಗಿದ್ದಾರೆ. ಓಕೆ ಸರ್. ಇವಾಗ ನೀವು ಕಾರ್ಪೊರೇಟ್ ಆಗಬೇಕು ಅಂತ ಚಿಕ್ಕ ವಯಸ್ಸಿನಲ್ಲಿ ಆಸೆ ಪಟ್ಟಿರ್ತೀರಾ. ಅದೇನೇ ನಿಮ್ಮ ಬಾಲ್ಯದಿಂದಲೇ ಕನಸಾಗಿತ್ತಾ, ಇಲ್ಲ ಮಧ್ಯದಲ್ಲಿ ಏನಾದ್ರು ಸ್ಪೋರ್ಟ್ಸ್ ಇಲ್ಲ ಬೇರೆ ಕಡೆ ಎಲ್ಲರೂ ಇವಾಗ ಕಾರ್ಪೆಂಟ್ರಿ ಅಂತ ಸೂಪರಾಗಿ ಮಾಡ್ತಾ ಇರ್ತೀರಾ? ಕಾರ್ವಿಂಗಲ್ಲಿ ಏನಾದ್ರು ನಿಮ್ಗೆ ಐಡಿಯಾ? 2007ನಲ್ಲಿ ಅವಾಗ ಜಿದ್ದು ಬಂತು ನನಗೆ. ನಾನು ಕಾರ್ಪೊರೇಟರ್ ಆಗಬೇಕಪ್ಪ, ಜನಸೇವೆ ಕೆಲಸ ಮಾಡ್ತಿದ್ದೀನಿ ಮೊದಲಿದ್ದು. ನಾನು ಒಂದು ಜನ ಎಲ್ಲ ನಮಗೆ ಅಣ್ಣ ನೀನು ಒಂದು ಕಾರ್ಪೊರೇಟರ್ ಆಗೋಣ ಒಂದು ಯಾಕಂದ್ರೆ ಅವಾಗೇನು ನಾನು ಕಂಟ್ರೋಲ್ ಮಾಡ್ಕೊಂಡು ಹೋಗಿ ನಾಗೇಂದ್ರನಿಗೆ ಹೋಗಿ ಹೇಳಿನಿ, ಸರ್ ಒಂದು ಸೀಟ್ ಕೊಡು ನನಗೆ, ಒಂದು ಕಾರ್ಪೊರೇಟರ್ ಮಾಡಿ ಸರ್ ಅಂತ. ಈ ಕಾರ್ಪೊರೇಟರ್ ಅಂದಿದ ತಕ್ಷಣ ಒಂದು ಗತ್ತು ಗಾಂಭೀರ್ಯದಲ್ಲಿ ನಾನು ಎಲ್ಲ ಕಡೆ ಇರಬೇಕು, ನಾನೇ ಮೊದಲಲ್ಲಿ ಹೋಗ್ಬೇಕು, ಎಲ್ಲರ ಜೊತೆ ನಾನು ನಿಂತ್ಕೊಂಡು 4 ಜನನ ಬಿಟ್ಟು ಕೆಲಸ ಮಾಡಿಸ್ಬೇಕು ಅಂತೆಲ್ಲ ಕೆಲವರು ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ನಿಮ್ದು ಹೇಗೆ ಸರ್? ನಂದು ಏನಿದೆ, ಈಗ ನನಗೆ ಜನ ನನಗೆ ಗೆದ್ದಿಸ್ತಾರೆ. ನನಗೆ ಆಮೇಲೆ ಅವ್ರಿಗೆ ಬೆಂಗಳೂರು ನಾನು ಕೊಡ್ತೀನಿ, ನಾನು ನನಗೆ ಅವ್ರು ಕೊಡ್ತಾರೆ. ವಾರ್ಡ್ನಲ್ಲಿ ಹೋದರೆ ಅಣ್ಣ ಚರಂಡಿ ಬ್ಲಾಕ್ ಆಗೈತೆ, ಬೆಳಿಗ್ಗೆ 6 ಗಂಟೆಗೆ ಇಡ್ತೀನಿ ಅಣ್ಣ, ಏನಿದೆ ಕೆಲಸ ಮಾಡ್ಕೊಡೋದು. ಅವ್ರಿಗೆ ಮದುವೆ ಆಗಲಿ ನಾನು ಅಡ್ಜಸ್ಟ್ ಮಾಡ್ಕೊಂಡು ಓಡ್ತೀನಿ. ರೊಕ್ಕ ಇಷ್ಟ ಅಂತ ಹೇಳ್ತಿಲ್ಲ ನಾನು. ಪಬ್ಲಿಕ್ಗೆ ಬೇಕಾದರೆ ನನಗೆ ಸಹಾಯ ಮಾಡ್ತಾರೆ, ನಾವು ಸಹಾಯ ಮಾಡ್ಕೊಂಡು ನನಗೆ ಬೆಂಬಲ ಕೊಡ್ತಾರೆ. ಅವ್ರ ಬೆಂಬಲ ನಾನು ಬದ್ಧವಾಗಿ ಇಡ್ತೀನಿ. ನೆಕ್ಸ್ಟ್ ಕೂಡ ಕಾಂಟೆಸ್ಟೇಷನ್ ಮಾಡ್ತೀನಿ. ನೀವು ಹೇಗೆ ಫಸ್ಟ್ ನೀವಾಗ BJPಲಿ ಇದ್ರಿ, ಪ್ಲಸ್ ಇವಾಗ ಕಾಂಗ್ರೆಸ್ಗೆ ಬಂದ್ರಿ, ನಿಮ್ಗೆ ಇವೆರಡರ ವ್ಯತ್ಯಾಸ ಏನು? ವ್ಯತ್ಯಾಸ ಅಂದರೆ ಈಗ ನಮ್ಮ ನಾಗೇಂದ್ರನ BJP ಹೋಗಿ ಮತ್ತು ಕಾಂಗ್ರೆಸ್ ಬಂದರು. ನಮಗೆ ಕೂಡ ಕಾಂಗ್ರೆಸ್ ಹೋಗೋಣ ನಮಗೆ ಒಂದು ಇದು. ಓಕೆ, ಇವಾಗ ನಿಮ್ಗೆ ಸ್ವಲ್ಪ ಕಾಂಗ್ರೆಸ್ಸಿಂದ ಒಳ್ಳೆ ಹಿಡಿತಾ ಉಂಟು ಅಂತೀರಾ? ಸರ್ ಇವಾಗ ನಿಮ್ಮ ಜೀವನದಲ್ಲಿ ಮರೆಯಲಾರದ ಘಟನೆ ಎಂದಾದರೂ ನಡೆದುಂಟಾ? ಅಂತೇನಿಲ್ಲ ಸರ್. ಅಂಥದ್ದೇನೂ ನಡೆದಿಲ್ಲ. ಖುಷಿ ಕೊಟ್ಟ ಘಟನೆ ಸರ್? ಜನ ಏನು ಸರ್
ಮೊದಲು ಕಷ್ಟಪಟ್ಟು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ. ಇವತ್ತು ಮೊದಲು ರೊಕ್ಕ ದೇವ್ರು ಕಷ್ಟಪಟ್ಟರೆ ಇವಾಗಲೂ ಹಂಗೆ ಕಷ್ಟಪಟ್ಕೊಂಡು ಇವಾಗಿನ ಇನ್ನೂ ಒಂದು 20 ವರ್ಷ ಕಷ್ಟಪಟ್ಟಿದ್ದೀನಿ. ಬರೀ ಪ್ಲೇನಿಂಗ್ ಮಿಷನ್ ಐತೆ ಸರ್, ನಂದು ವುಡ್ ಪ್ಲೇನಿಂಗ್ ಐತೆ. ವುಡ್ ಪ್ಲೇನಿಂಗ್ ನನ್ನ ತಾಯಿ ಇದ್ದಂಗೆ, ನಮ್ಮ ತಂದೆ ಇದ್ದಂಗೆ. ಅದು ನಮ್ಮ ತಾಯಿ ನಮ್ಮ ತಂದೆ ನನಗೆ ಕೆಲಸ, ನಮ್ಮ ಅಪ್ಪಾಜಿ ನಮಗೆ ಕೆಲಸ ಇದೆ ಜೀವನ ಮಾಡೋನು. ನಮ್ಮ ಅಪ್ಪಡು ಪ್ಲೇನಿಂಗ್ ಮಾಡ್ತಿದ್ದೆ ಕೆಲಸ, ಅದೇ ಕೆಲಸ ನಾನು ಮಾಡ್ಕೊಂಡು ಹೋಗ್ತೀನಿ, ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ ಸರ್. ಒಂದ್ ಕಡೆ ವೃತ್ತಿನೂ ಮಾಡ್ತೀರಾ, ಒಂದ್ ಕಡೆ ಜನಸೇವೆ. ನಮ್ಮಲ್ಲಿ 20 ಮಂದಿ ಕೆಲಸ ಮಾಡೋರು ಇದ್ದಾರೆ ಸರ್. ಅವ್ರ ಬಗ್ಗೆ ನಾನು ಕೂಡ ಅವರು ಹೆಂಗೆ ಕೆಲಸ ಮಾಡ್ತೀನಿ ಅವ್ರಿಗೆ ಹೆಚ್ಚಿಗೆ ಕೆಲಸ ಮಾಡ್ತೀನಿ. ಯಾಕಂದರೆ ನಾನು ಈಗ ಕೆಲಸ ಮಾಡಿದ್ರೆ ಬಗ್ದ್ರೆ ಅವರು ಬಗ್ತಾರ. ಓಕೆ, ಹೌದು. ಸೊ ನೀವು ಮಾತ್ರ ಸುಮ್ಮನೆ ನಿಂತ್ಕೊಂಡು ನಾನು ಓನರ್ ಇದ್ದೀನಿ ಅಂತೆಲ್ಲ ಏನೂ ಇಲ್ಲ, ನೀವು ಜೊತೆಗೆ ಸೇರಿ ಕೈಗೂಡಿ ಕೆಲಸ ಮಾಡ್ತೀರಾ. ಆಫೀಸರ್ ಬಂದರೆ ಕೂಡ ನನ್ನ ಪ್ಲೇನಿಂಗ್ ಮಿಷನ್ದಲ್ಲಿ ಬಂದು ನಿಂತು ಮಾತಾಡಿ ಹೋಗ್ತಾರೆ ಅವರು. ನಾನು ಕೆಲಸ ತುಂಬ ಸ್ಟಾರ್ಟ್ರ್ ಆಫ್ ಮಾಡಿ ಹೊರ್ಕೊಂಡು ಮಾತಾಡಿ ಕಳ್ತೀನಿ. ಅದು ನನಗೆ ಅವರೇ ಹೇಳ್ತಾರೆ, ಏನು ಜಬ್ಬಾಡ್ತಾರೆ ನೀನು, ಕಾರ್ಪೊರೇಟ್ರ ಯಾರು ನೀನು? ಭಾಳ ಮಂದಿ ಆಶ್ಚರ್ಯ ಆಗ್ಬಿಟ್ರು ಅಂತಲ್ಲಿ ಬಂದು, ಏನಪ್ಪ ನೀನು ಕಾರ್ಪೊರೇಟ್ರ ನೀನು, ನೀನು ವೈಫಾ ನೀನು? ಏನಿಲ್ಲ ಸರ್, ನಮ್ಮ ಒಂದ್ಸರಿ ನಮ್ಮ ವೈಫ್ ಕೂಡ ಆಗಿದ್ರು, ಆಮೇಲೆ ನಾನು ಕೂಡ ಆಗಿದ್ದೀನಿ ಸರ್. ಈಗ ದೇವರು ಒಂದು ಒಳ್ಳೆ ದೇವರ ಆಶೀರ್ವಾದ ಮಾಡಿದರೆ ಜನರ ಪ್ರೀತಿ ವಿಶ್ವಾಸದಲ್ಲಿ ಹಂಗೆ ಕಂಟಿನ್ಯೂ ಮಾಡ್ಕೊಳ್ತೀನಿ. ಈ ಜನರ ಪ್ರೀತಿ ಯಾವಾಗಿಂದ ನಿಮ್ಗೆ ಶುರು ಆಯ್ತು? ನಿಮ್ಮ ಮೊದಲನೇ ಸೇವೆ ಏನಾಗಿತ್ತು ಸರ್? ಇದೆ ಸರ್, ಈಗ 2006 ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಿನಿ. ನೀವು ಮೊದಲನೇ ಸೇವೆ ಅಂತ ನೀವು ಮಾಡಿದ್ದು? ಮೊದಲನೇ ಸೇವೆ ಅಂದರೆ ಮೊದಲನೇ ಸೇವೆ ಅಂದರೆ ಈಗ 4 ವರ್ಷ ಮುಂಜೆ ಎಲ್ಲ ಮಾಡ್ತೀನಿ ಪಬ್ಲಿಕ್ ಸೇವೆ. ಬೆಳಗ್ಗೆ ಮುಂಜೆ ಅಂದರೆ ಅದು ಬಸ್ ಟಿಕೆಟ್, ಅವ್ರಿಗೆ ಆಟೋ ಚಾರ್ಜ್ ಮತ್ತು ಕಿಟ್ಟುಗಳು ಎಲ್ಲ. ಈಗ ಬೇರೆ ನಮ್ಮ ವಾರ್ಡ್ನಲ್ಲೇ ಇದ್ದಾರ, 5 ಪೈಸೆ ಕೆಲಸ ಮಾಡಿದ್ರೆ 10 ಪೈಸೆ ಹೇಳ್ತಾರೆ ಅವರು. ಹೌದು, ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಒಂದು ಫ್ಯಾಮಿಲಿ ಐತೆ, ಅದು ಅವ್ರದ್ದು ಹೆಸರಿಲ್ಲ ನಾನು ಹೇಳಕ್ಕೆ ಬರೋಂಗಿಲ್ಲ. ಚಂದಸ್ಸು ಮಾಡ್ತಾರೆ, ನಾನು ಚಂದಸ್ಸು ಮಾಡೋಂಗಿಲ್ಲ. ನನಗೆ ದೇವರು ಕೊಟ್ಟನು, ದೇವ್ರ ಸಾಲಲ್ಲಿ ನಂದು 1 ರೂಪಾಯಿ ಖರ್ಚು ಮಾಡಿದ್ರು ಕೂಡ 8 ಖರ್ಚು ಮಾಡಿ 8 ಪಬ್ಲಿಕ್ಗೆ ನಾನು ಜನಸೇವೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಇವಾಗ ನಿಮಗೆ ಜನಸೇವೆ ಮಾಡೋದ್ರಲ್ಲಿ ಇಷ್ಟೊಂದು ಆಸಕ್ತಿ ಇರುತ್ತೆ, ಜನಸೇವೆ ಮಾಡ್ಕೊಳ್ಳೋಕಂತಲೇ ಜನರ ಪ್ರೀತಿಯನ್ನು ಗೆಲ್ದಿರ್ತೀರಾ. ನಿಮ್ಮ ಅನಿಸಿಕೆ ಏನಿರುತ್ತೆ ಇದ್ರ ಬಗ್ಗೆ? ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಸರ್? ಖುಷಿ ಅಂದರೆ ನನಗೆ ಈಗ ಪಬ್ಲಿಕ್ ನನಗೆ ಫೋನ್ ಮಾಡಿದ್ರೆ ನಾನು ಏನೋ ಒಂದು ಬೇಜಾರಂಗೆ ಬಿಡ್ತಿದ್ದೆ. ಏನಪ್ಪ ಇದಕ್ಕೆ ಫೋನ್ ಮಾಡಿಲ್ಲ ಇವತ್ತು ನಾನು ಪಬ್ಲಿಕ್ ಅಂತ. ನನಗೆ ಒಂದು ಫೋನ್ ಪಬ್ಲಿಕ್ ಇಂದ ನಿಮ್ಗೆ ಫೋನ್ ಮಾಡಿ ನೀವು ಖುಷಿ ಆಗ್ತೀನಿ. ಓಕೆ, ಅವ್ರು ಫೋನ್ ಮಾಡಿದ್ರೆ ನಿಮ್ಗೆ ಇನ್ನೂ ಖುಷಿ ಆಗುತ್ತೆ. ಸೊ ನಿಮ್ಗೆ ಯಾವಾಗಾರು ಏನಾದ್ರು ಒಂದು ಜನರ ಸಮಸ್ಯೆ ಇರಬೇಕು, ನೀವು ಹೋಗೋದನ್ನ ಬಗೆಹರಿಸಲೇಬೇಕು. 2 ನಿಮಿಷದಲ್ಲಿ ಓದ್ತೀನಿ ಸರ್ ಬೇಕಾದ್ರೆ. ನಿಮ್ಮ ದಿನನಿತ್ಯ ಹೇಗಿರುತ್ತೆ ಸರ್? ನಿಮ್ಮ ದಿನಶೈಲಿ ಹೇಗಿರುತ್ತೆ? ಎಷ್ಟು ಗಂಟೆಗೆ ಎದ್ದೇಳ್ತೀರಾ? ಏನು ನಿಮ್ಮ ಶೆಡ್ಯೂಲ್ ಏನು? ಸರ್, ನಮ್ಮ ಶೆಡ್ಯೂಲ್ ಅಂದರೆ ಈಗ ನಾನು 5 ಗಂಟೆಗೆ ಎದ್ದು ಬೆಳಗ್ಗೆ 3 ಗಂಟೆಗೆ ಎದ್ದೇಳ್ತೀನಿ, 6 ಗಂಟೆಗೆ ಎದ್ದೇಳ್ತೀನಿ, 10 ಗಂಟೆಗೆ ಮಕ್ಕೊಂಡ್ಬಿಡ್ತೀನಿ. ನಾನು ಒಂದು ಟೈಮ್ ಫಿಕ್ಸ್ ಮಾಡಿಬಿಡ್ತೀನಿ. ಇವತ್ತು ನಾನು 3 ಗಂಟೆಗೆ ಎದ್ದೇಳಬೇಕು, ನಾನು ವಾರ್ಡ್ನಲ್ಲಿ 7 ಗಂಟೆಗೆ ಹೋಗ್ಬೇಕು, 6 ಗಂಟೆಗೆ ಹೋಗ್ಬೇಕಂತ 6 ಗಂಟೆಗೆ ಹೋಗ್ಬಿಡ್ತೀನಿ. ನಮ್ಮ ಇಂಜಿನಿಯರ್ ಸೆಕ್ಷನ್ ಅವರು ಹೆಲ್ತ್ ಅವರು ಎಲ್ಲರೂ ಬರ್ತಾರೆ, ಪಾಪ ಅವರು ಒಳ್ಳೆಯವ್ರು ಇದ್ದಾರೆ. ಎಲ್ಲರೂ ಕಾರ್ಮಿಕ ಕೆಲಸ ಮಾಡೋರು ಎಲ್ಲರೂ ಒಳ್ಳೆಯವ್ರು. ಸರ್, ನಿಮ್ಮಲ್ಲಿ ಜಾತಿ ಭೇದ ಭಾವ ಹಂಗಿಲ್ಲ ಸರ್. ನಮಗೆ ಸರ್ ಈಗ ಮುಸ್ಲಿಮ್ಸ್ ಹಾಕ್ತಾರೆ, ಅದೇ ಎಲ್ಲರೂ ವಾಲ್ಮೀಕಿ ಜನ ಎಲ್ಲರೂ ಹಾಕಿ ನಾನು ಎಲ್ಲ ಅವ್ರು ಹಾಕಿದ್ರೆ ನಾನು ಎಲ್ಲ ಗೆದ್ದದ್ದು. ಜಾತಿ ಭಾವ ಅಂದರೆ ನಮ್ಮ ವಾರ್ಡ್ನಲ್ಲಿ ನಡೆಯಂಗಿಲ್ಲ. ನಿಮ್ಮ ಪ್ರಕಾರ ಏನಕ್ಕೆ ಇದು ಜಾತಿ ಭಾವ ಅಂತ ಬರುತ್ತೆ? ಇದಿರೋದು ಕೆಟ್ಟದ್ದ ಇಲ್ಲ ಒಳ್ಳೆಯದು? ಸರ್, ನಮ್ಮ ಹೇಳ್ತಿಲ್ಲ ಜಾತಿ ಭಾವ ನಮ್ಮ ಬಳ್ಳಾರಿನೇ ಇಲ್ಲ ಸರ್, ಬೇರೆ ಕಡೆ ಇರ್ಬೋದು. ನಮ್ಮ ಸಿಟಿ MLA ಆಗಲಿ, ಭರತ್ ರೆಡ್ಡಿ ಆಗಲಿ, ಯಾರು ಅವರು ಜಾತಿ ಭಾವನೆ ಯಾರೂ ಇಲ್ಲ, ಒಳ್ಳೆ ಥರ ಇದ್ದಾರೆ. ಯಾಕೆಂದ್ರೆ ಕೆಲವು ಸತಿ ಬಹಳಷ್ಟು ಜನಗಳು ಏನಂತಾರೆ ಅಂದ್ರೆ, ಈ ಜಾತಿಯನ್ನ ಒಂದು ಕಚ್ಚಾಟ ಏನು ಜಗಳಾಟ ಇದೆ, ಇದು ರಾಜಕೀಯದಿಂದ ನಮ್ಗೆ ಹಾಕಿರೋ ಒಂದು ಶಾಪ ಅಂತ ಹೇಳ್ತಾರೆ. ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯ ಏನಿರುತ್ತೆ ಸರ್? ಈಗ ನಾಗೇಂದ್ರಣ್ಣ ನಮ್ಮ ಫಸ್ಟು BJP ಸೀಟ್ ಇದ್ದಂಗೆ ನಮಗೆಲ್ಲ ಕಂಠಪಾಠ ಮಾಡಿದ್ದಾರೆ ಅವರು. ಜಾತಿ ಭಾವನ ಮಾಡಬಾರ್ದು, ಎಲ್ಲ ವಾರ್ಡ್ನಲ್ಲಿ ಹೋಗ್ಬೇಕು, ಎಲ್ಲರೂ ಬೆಳಿಗ್ಗೆ ಮಾತಾಡಬೇಕು, ಆಮೇಲೆ ಬೆಳಿಗ್ಗೆ 6 ಗಂಟೆಗೂ ವಾರ್ಡ್ನಲ್ಲಿ ಇರಬೇಕು, ವಾರ್ಡ್ನಲ್ಲಿ ಜನ ಸಮಸ್ಯೆ ಕೇಳಬೇಕು, ಏನು ಕೇಳಿ ಮಾಡ್ಕೊಂಡು ಬಾರ್ದು. ಅವ್ರ ಜನ ನಮಗೆ ಗೆದ್ದ ಮೇಲೆ ಮನೆಗೆ ಹೋಗಿ ಕೆಲಸ ಮಾಡ್ರಿ ಅಂತ ಹೇಳಿದ್ರು ನಾಗೇಂದ್ರಣ್ಣ. ಆಮೇಲೆ ಈಗ ಭರತ್ ರೆಡ್ಡಿ ನಮಗೆ ಸೀಟ್ಗಳು ಈಗ MLA. ನಿಮಗೆ ಆದರ್ಶ ಅಂದರೆ ಯಾರಾಗಿರ್ತಾರೆ? ನಮಗೆ ರಾಜಕೀಯಕ್ಕೆ ಬರೋಕ್ಕೆ ಆದರ್ಶ, ನಿಮಗೆ ರಾಜಕೀಯ ತೋರಿಸ್ಕೊಟ್ಟದ ಗುರುಗಳು ಅಂತ ಹೇಳಿ? ಗುರು ಅಂದರೆ ನಮ್ಮ ನಾಗೇಂದ್ರಣ್ಣ ಸರ್. ಅವರೇನೆ ನಿಮಗೆ ರಾಜಕೀಯ ನನಗೆ BJP ಫಸ್ಟ್ ಕೊಟ್ಟ ಮೇಲೆ ಆಮೇಲೆ ಈಗ ಕಾಂಗ್ರೆಸ್ ಸೀಟ್ ಕೂಡ ಅವರು ಸಪೋರ್ಟ್ ಮಾಡಿದ್ರು ಕೂಡ. VT ಖಾದರ್ದಲ್ಲಿ ಅವರು ನನಗೆ ನಮ್ಮ ಒಳ್ಳೆಯ ಜಬ್ಬರ್ ಅಂತ ನಮಗೆ ಮೊದಲಿದ್ದ ಅಂತ ಹೇಳಿ ನಾಗೇಂದ್ರಣ್ಣ ನನಗೆ ಸೀಟ್ ಕೊಟ್ಟರು ಸರ್. ಓಕೆ, VT ಖಾದರ್ ಅವರಿಬ್ಬರು ಸೈನ್ ಮಾಡಿ ನನಗೆ ಬಿಗ್ ಫಾರ್ಮ್ ಕೊಟ್ಟರು. ಸರ್, ಇವಾಗ ಏನಿರುತ್ತೆ ಅಂದರೆ, ಒಂದು ಕಡೆ ರಾಜಕೀಯ ಮತ್ತು ಇನ್ನೊಂದು ಕಡೆ ಜನಸೇವೆ ಅಂತ ನೀವು ಮಾಡ್ಕೊಂಡು ಬಂದಿರ್ತೀರಾ. ಈ ಎರಡರ ಜೊತೆ ಮಧ್ಯದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಿಮ್ಮ ಕುಟುಂಬ ಅಂತ ಒಂದು ಸಹ ಇರುತ್ತೆ. ಇವೆರಡನ್ನೂ ಹೇಗೆ ನೀವು ಸಮತೋಲನೆ ಬ್ಯಾಲೆನ್ಸ್ ಮಾಡ್ತೀರಾ? ಸರ್ ಏನು ಸರ್, ದೇವ್ರದ್ದು ಭಕ್ಷ್ಯ ಸರ್, ಏನು ಮಾಡೋದು, ಶಕ್ತಿ ಐತೆ ಸರ್, ಮಾಡೋಕ್ಕೆ ಶಕ್ತಿ ಐತೆ ಎಲ್ಲ. ನಿಮ್ಮ ಫ್ಯಾಮಿಲಿ ನಿಮಗೆ ಜನಸೇವೆ ಮಾಡೋದಕ್ಕೆಲ್ಲ ಸಪೋರ್ಟ್ ಮಾಡ್ತಾರಾ? ಸಪೋರ್ಟ್ ಮಾಡ್ತಾರೆ ನಮ್ಮ ಎಲ್ಲ ಫ್ಯಾಮಿಲಿ ಸರ್. ನಮ್ಮ ವಾರ್ಡ್ನಲ್ಲಿ ಹುಡುಗರು ಕೂಡ ಒಂದು ಕಾರ್ಯಕರ್ತರು ಆಗಲಿ ಎಲ್ಲರೂ ನನಗೆ ಸಪೋರ್ಟ್. ಹೆಣ್ಮಕ್ಳು ನನಗೆ ಹೆಚ್ಚಿಗೆ ಫೋನ್ ಮಾತಾಡೋದು, ಗಂಡ್ಮಕ್ಳು ಕಮ್ಮಿ, ಹೆಣ್ಮಕ್ಳು ನನಗೆ ಭಾಳ
ಗುಲ್ಮಿಪುತ್ರಗೆ ಬೇಸ್ ಒಳ್ಳೆ ಮಾತಾಡ್ತಾರೆ. ಓಕೆ ಸರ್, ಇವಾಗ ನಿಮ್ಮ ಜೀವನದಲ್ಲಿ ಎಂದಾದರೂ ಏನಾದ್ರು ಕಹಿ ಘಟನೆ ನಡೆದುಂಟ, ನಿಮ್ಮ ಮನಸ್ಸಿಗೆ ದುಃಖ ತರುವಂಥ ಏನಾದ್ರು ಘಟನೆ? ಸರ್ ದುಃಖ ಅಂದರೆ ಈಗ ನಾವು ಬಡ ಜನರು, ನಮ್ಮ ಅಪ್ಪ ಮೊದಲದ ಕಾರ್ಪೆಟೆ ಕೆಲಸ ಮಾಡಿದ್ದು, ನಮ್ಮ ತಂಗಿಯವರು ಒಂದು ಫಸ್ಟು ಎಲ್ಲ ಕುಟುಂಬದ 6 ಮಂದಿ ನಮ್ಮ ಫ್ಯಾಮ್ಲಿ, ನಮ್ಮ ತಂಗಿಯವರು, ಆಮೇಲೆ ನಾನು ಒಬ್ಬನು. ಇವಾಗ ದುಃಖ ಸುಖ ಅಂದರೆ ಮತ್ತೆ ಇರ್ತದೆ ಸರ್. ಅದರಿಂದ ನೀವೇನು ಪಾಠವನ್ನು ಕಲ್ತಿರ್ತೀರಾ? ಏನು ಸರ್, ಈಗ ನಾವು ಈಗ ನಾವು ಒಬ್ಬ ಬಿಸ್ನೆಸ್ ಮಾಡಿದಾಗ ಫಸ್ಟ್ ಕ್ಲೀನಿಂಗ್ ಮಿಷಿನ್ ಹಾಕಿದ್ಮೇಲೆ ನಾನು ಅದ್ರಾಗ ಕ್ಲೀನ್ ಮಾಡಿ, ಅದಕ್ಕಿಂತ ಮುಂಚೆ ನಾನು ಆಟೋ ಓಡಿಸಿದ್ದೆ. ಆಟೋ ಓಡಿಸಿದ ಮೇಲೆ ನಾವು ವುಡ್ ಕ್ಲೀನಿಂಗ್ ಮಿಷಿನ್ ಹಾಕಿದ್ರು. ವುಡ್ ಕ್ಲೀನಿಂಗ್ ಮಿಷಿನ್ ಆದಮೇಲೆ ಅಲ್ಲಿ ನಾನು ಕೆಲಸಕ್ಕೆ ಹೋಗಿದ್ದೆ. ಒಂದು 20-30 ವರ್ಷ ಆಯಿತು ಇದೇ ಕೆಲಸ ನಾನು ವುಡ್ ಕ್ಲೀನಿಂಗ್ ಮಾಡೋಕೆ. ಇದೇ ನನಗೆ ಒಂದು ದೇವರು ನನಗೆ ಕೊಡ್ತಾ ಇದ್ದಾನೆ. ಅಂದರೆ ವುಡ್ ಕ್ಲೀನಿಂಗಲ್ಲೇ ಇರ್ತೀರಿ? ವುಡ್ ಕ್ಲೀನಿಂಗ್ ನಮ್ಮ ಅಪ್ಪ ನಾವು ಅದ್ರಾಗಿರೋದು, ನಮ್ಮ ಫ್ಯಾಮ್ಲಿ, ನಮ್ಮ ಅಪ್ಪ ನಾವೆಲ್ಲ ಇದರಾಗೆ ಹುಟ್ಟು ಬೆಳೆದಿರೋದು. ಕಾರ್ಪೆಂಟರ್ ಕೆಲಸ ಮಾಡ್ತೀವಿ ನಾವು, ಅಪ್ಪ ಬಡಗಿ ಕೆಲಸ ಅಂತ ಹೇಳ್ತಾರಲ್ಲ ಸರ್, ಅದರ ಬಗ್ಗೆ ಆಮೇಲೆ ನಾವು ವುಡ್ ಕ್ಲೀನಿಂಗ್ ಮಿಷಿನ್ ಆಗಿದ್ರು, ಹಂಗೆ ಜೀವನ ಮಾಡ್ಕೊಂಡು ಹೋಗ್ತೀವಿ ಸರ್. ಜನಗಳು ಹೇಗೆ ನಿಮ್ಮನ್ನು ನೋಡ್ತಾರೆ? ಒಬ್ಬ ಆರ್ಡಿನರಿ ಕಾರ್ಪೆಂಟರ್ ಆಗಿದ್ದವ್ರು ಇವಾಗ ಕಾರ್ಪೊರೇಟರ್ ಆಗಿ ಹೋಗ್ಬಿಟ್ಟಿರ್ತಾರೆ. ಅಲ್ಲಿ ಜನಗಳ ಮಧ್ಯದಲ್ಲೂ ಬೇರ್ತಿ ಅವರ ಸಮಸ್ಯೆಗಳನ್ನೂ ಕೇಳಾಲಿಸ್ತೀರಾ. ಇನ್ನೊಂದು ಕಡೆ ಜನಗಳ ಏನು ಡೋರ್ ಇರ್ಬೋದು, ವುಡ್ಡಲ್ಲಿ ಏನು ಆರ್ಟ್ ವರ್ಕ್ ಇರ್ಬೋದು, ಅದರಲ್ಲೂ ಸಹ ನೀವು ಮುಂಚೂಣಿಯಲ್ಲಿ ಇರ್ತೀರಾ. ಏನು ಅನ್ಸುತ್ತೆ ನಿಮಗೆ? ಜನಗಳೇನಂತಾರೆ? ಜನ ಬರ್ತಾರೆ ಸರ್, ಜನ ಬಂದು ಏನಣ್ಣ ಈಗ ಅಂತ ಅವ್ರು ಬರ್ತಾರೆ, ಬಂದ್ಮೇಲೆ ನಿಂತ್ಬಿಡ್ತಾರೆ ಅವರು. ಏನೋ ಬಂದಿತ್ತ ಅಕ್ಕ ಅಂತ ಬಂದರೆ, ಇಲ್ಲ ಅಣ್ಣ ನೀನು ನೋಡ್ಕೊಂಡು ನಾವು ಈ ಥರ ಕೆಲಸ ಮಾಡ್ತೀವಿ, ನಮ್ಗೆ ಗೊತ್ತಿಲ್ಲ. ಈಗ ಬೆಳಿಗ್ಗೆ ಮತ್ತೆ ಕೆಲಸ 10 ಗಂಟೆಗೆ ಮತ್ತೆ ಬಂದು ಕೆಲಸ ಮಾಡಿದ್, ಮತ್ತೆ ಆಮೇಲೆ ಕಾರ್ಪೊರೇಷನ್ಗೆ ಓದ್ತಿದ್ದು ಮತ್ತೆ ನೀನು ಈ ಥರ ಅಂತ. ಪಾಪ ಅವ್ರು ಕೂಡ ಒಂದ್ಸರಿ ನನಗೆ ನೋಡ್ತಾರೆ, ಅವರು ಈ ಥರ ಕಾರ್ಪೊರೇಟ್ರ ಏನಿಲ್ಲ, ಈಗ ಜಬ್ಬರಣ್ಣ ಇವಾಗ ಬೇರೆಯವರು ಅಂತ ಮಾಡ್ಕೊಂಡು ನಕ್ಕಂದು ಮತ್ತೆ ಹೋಗ್ಬಿಡ್ತಾರೆ ಹಂಗೆ ದಾರಿಗೆ ಅವರು. ನಿಮ್ಮ ಮನಸ್ಸಿನಲ್ಲಿ ಎಷ್ಟು ಸಂತೋಷ, ಖುಷಿ? ನನಗೆ ಸಂತೋಷ. ನಿನ್ನೆನೇ ನೋಡಿ ನಾನು ಅವ್ರು ಕಟ್ಟೆ ಮೇಲೆ ಕುಂತಿದ್ದು, ನಾನು ಬುರುಕ ಹಾಕೊಂಡು ಒಂದು ತಾಯಿ ಒಂದು ಇಬ್ಬರು ಓದ್ತಿದ್ರು, ನೋಡ್ತಾ ಇದ್ದಾರೆ ನನಗೆ. ಎದಕ್ಕೆ ನೋಡ್ತಾರೆ? ನಾನು ನನಗೆ ಇಲ್ಲ ಜಬ್ಬರಣ್ಣ ಕೌನ್ಸರ್ ನೋಡಿ ಹೆಂಗೆ ಕುಂತಾನ, ಕಟ್ಟಿ ಮೇಲೆ ಕುಂತಾನ, ಅವರು ಟೀ ಶರ್ಟ್ ಹಾಕೊಂಡು ಅಂತಿದ್ರು ಅವರು. ಇದೊಂದು ಹೇಳ್ಬೇಕು ನಾನು, ಇವಾಗ ಜಬ್ಬಾರ್ ಸರ್ ಅವ್ರು ನಮ್ಮ ಬಳಿ ಬಂದಿರ್ಬೇಕಾದ್ರೆ ಅವರು ಫುಲ್ ಟಿಪ್ ಟಾಪ್ ಆಗಿ ಇರ್ತಾರೆ. ಬಟ್ ಅವ್ರು ನಿಮ್ಮ ಮಧ್ಯದಲ್ಲಿ ಇರ್ಬೇಕಾದ್ರೆ ನಿಮ್ಮನ್ನ ಕಂಡಿಡಿಯೋಕೆ ಆಗಲ್ಲ. ಅವರು ನಿಮ್ಮ ಥರನೇ ಕಾಮನ್ ಆಗಿ ತಿರುಗಾಡ್ತಾ ಇರ್ತಾರೆ. ಟೀ ಶರ್ಟು ಸರ್, ಟೀ ಶರ್ಟು ಪ್ಯಾಂಟ್ ಅಷ್ಟೇ. ಎಲ್ಲ ಮೈಯೆಲ್ಲ ದುಮ್ ಆಗ್ತದೆ, ಕೆಲಸ ಇದು ತಲೆಯೆಲ್ಲ ಧೂಳಾಗುತ್ತೆ. ನಂತರ 20 ನಿಮಿಷ ಕೆಲಸ ಮಾಡಿದ್ರು ನಾನು ಒಂದು ಅಣ್ಣ ತಮ್ಮರದ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅವ್ನು ನಂತರ ಲೇಬರ್ ಅಂತ ಇವಾಗ ನಾನು ಹೇಳಿಲ್ಲ. ಈಗ ನಮ್ಮ ಲೇಬರ್ ನಾನು ಕೆಲಸ ಮಾಡಿದ್ರು ಕೂಡ ಅವರು ನಮ್ಮ ಸಾವುಕಾರ ಅಂತ ನನಗೆ ಹೇಳಿಲ್ಲ, ಅಣ್ಣ ತಮ್ಮರದೇ ಇದೆ ಅವ್ರದ್ದು. ಮದುವೆ ಕೂಡ ಈಗ 30 ವರ್ಷ ಒಬ್ಬ ಲೇಬರ್ ಮಾಡ್ಬೇಕಂದ್ರೆ ಭಾಳ ಕಷ್ಟ. ಒಬ್ಬನೇ ಕಡೆ ಮಾಡೋದು ಭಾಳ ಕಷ್ಟ ಸರ್. ಓಕೆ, ಒಂದು ಸಾವುಕಾರದಲ್ಲಿ ಮಾಡೋದಂದ್ರೆ ಒಂದು ಲೇಬರ್ ಭಾಳ ಕಷ್ಟ. ಸ್ವಲ್ಪ ಹಿಂಸೆ ಇರುತ್ತೆ. ಇವ್ರು ಏನಂತಾರೋ, ಹೇಗೆ ನಮ್ಮನ್ನು ನಡೆಸ್ಕೊಂತಾರೋ. ಈಗ ಅವ್ರು ಏನಂತಾರ, ನಮ್ಮ ಅಣ್ಣ ಅಂದ್ರೆ ಅವರೇ. ಈಗ ನಾವು ಕೆಲಸ ಮಾಡಂಗಿಲ್ಲ ಅಲ್ಲಿ. ಇದು ನಮ್ಮ ಸ್ವಂತ ಫ್ಯಾಮಿಲಿ ತರ ನೋಡ್ಕೊಂತ ಅಂತ ಅವ್ರಿಗೆ ಹೇಳ್ತಾರೆ. ಬೇಕಾದ್ರೆ ನೀವು ಬಂದು ಕೂಡ ಹೇಳ್ಬೋದು, ನೋಡಿದ್ರೆ ಗೊತ್ತಾಗುತ್ತಲ್ಲ ಬಂದು. ಈಗ ನಾನು ಪ್ಲೇನ್ ಮಿಷನ್ದಾಗ ಇವಾಗ ಕೆಲಸ ಮಾಡಿ ಬಂದೀನಿ. ಬೇಕಾದ್ರೆ ಇವಾಗ ಒಂದು 8 ಕೆಲಸ ಚಾಲು ಮಾಡಿ ಈಗ ಒಂದು ಇವತ್ತು ಸಹ ಇವಾಗ ಸರ್ ಸದ್ಯ ನೀವು ಇವಾಗ 2,000 ರೂಪಾಯಿ ದುಡ್ಕೊಂಡು ಬಂದೀನಿ ಈಗ ಮತ್ತೆ. ಈಗ ನಾನು ಖರ್ಚಿಗೆ. ಓಕೆ, ಬೆಳಿಗ್ಗೆ. ಸೊ ಬೆಳಿಗ್ಗೆ ನಿಮ್ಮ ವೃತ್ತಿ ಅದೇನಿದೆ ಅದು ನೀವು ಮಾಡ್ಕೊಂಡು? ನನ್ನ ವೃತ್ತಿ ಅದು ಸರ್, ನನ್ನ ವೃತ್ತಿ ಫಸ್ಟ್ ನಮ್ಮ ಅಪ್ಪ ನನಗೆ ಕೆಲಸ ಕಲಿಸಿದ್ದಾರೆ, ಅದಕ್ಕೆ ಅದೇ ಕೆಲಸ ನಾನು ಮಾಡ್ಕೊಂಡು ಹೋಗ್ತಿದ್ದೆ. ಓಕೆ ಸರ್, ಇವಾಗ ನಿಮಗೆ ಈ ಒಂದು ಫ್ಯಾಮಿಲಿ ಜೊತೆ ನನ್ನ ಯಾರೇ ಇದ್ರು, ಇವಾಗ ನೀವು ಬರೀ ನಿಮ್ಮ ಕೆಲಸದವ್ರನ್ನ ಮಾತ್ರ ಅಲ್ಲ, ಸಮಾಜನೂ ನಿಮ್ಮ ಒಂದು ಕುಟುಂಬದ ಥರ ನೋಡ್ತಾ ಇರ್ತೀರ. ಇಷ್ಟೊಂದು ಪ್ರೀತಿ ಅನುಭವ ಎಲ್ಲಿಂದ ಬಂದಿತ್ತು ಸರ್? ನನ್ನ ಮೊದಲೇ ನನಗೆ ಒಂದು ಏನಂದ್ರೆ, ಈಗ ನನಗೆ ದೇವರು ಅದೇ ಹೇಳ್ತದೆ, ನಾನು ಒಂದು ಬಡವರಿದ್ದ ನಾನು ಒಂದು ಎಲ್ಲರಿಗೆ ಸಹಾಯ ಮಾಡಬೇಕು. ನಮ್ಮ ತಂಗಿಯವರೆಲ್ಲ 6 ಮಂದಿ ನನಗೆ ಅಕ್ಕ ತಂಗಿಯರು. ನಾನು ಅವ್ರಿಗೆ ಹೆಂಗೆ ನೋಡ್ಕೋಬೇಕು ಅದು ನನಗೆ ಒಂದು ಇದು ಇತ್ತು, ಕನಸಿತ್ತು. ಆ ಕನಸು ನನಗೆ ಯಾರಿಗೆ ಆಗಲ್ಲ, ಅದನ್ನ ಕನಸನ್ನ ಎಲ್ಲ ನಾನು ಬೇಸು ಒಂದು ದೇವ್ರದಾಗ, ನಮ್ಮ ತಂಗಿಯವ್ರದ್ದ, ನಮ್ಮ ಅಪ್ಪಾಜಿಯವ್ರದ ನನಗೆ ಒಂದು ದೇವ್ರ ಶಕ್ತಿ ಕೊಟ್ಟಾನ. ಇವಾಗ ಅವ್ರಿಗೆಲ್ಲ ಎಲ್ಲರಿಗೂ ನಾನು ನಡ್ಕೊಂಡು ಹಂಗೆ ಹೋಗ್ತೀನಿ. ನಮ್ಮ ಫ್ಯಾಮಿಲಿ ಮೊದಲು ಅವಾಗ ನಿಮ್ಮ ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ಹಂಗೆ ನೋಡೋಕೆ ಇಡೀ ಬಳ್ಳಾರಿ ನಿಮ್ಮ ಫ್ಯಾಮಿಲಿ ಥರ ನಿಮ್ಗೆ ನೋಡ್ಕೊಳ್ಬೇಕು ಅಂತ ನಿಮ್ಗೆ ಸರ್? ಹಂಗಲ್ಲ ಸರ್, ನಾವು ಏರಿಯಲ್ಲಿ ನೋಡ್ಕೋಬೋದು ಸರ್. ಫಸ್ಟ್ ನಿಮ್ಮ ಏರಿಯಾ ನೋಡ್ಕೋಬೋದು. ನಿಮ್ಮ ಮೊದಲನೇ ಟಾರ್ಗೆಟ್ ಏನಿರುತ್ತೆ? ಏನು ಸರ್, ನಾನು ಈಗ ಹೇಳ್ತೀನಿ ಸರ್, ಈಗ ನಮ್ಮ ವಾರ್ಡ್ನಲ್ಲಿ ಜನ ಬೇಯಿಸಿರ್ಬೇಕು. ಫಸ್ಟ್ ನಮ್ಮ ಫ್ಯಾಮ್ಲಿ, ನಮ್ಮ ತಂಗಿಯವರು, ನಮ್ಮ ಕುಟುಂಬ, ಬಗಲಿ ಮನೆಯವರು, ಆಮೇಲೆ ನಮ್ಮ ಕಾರ್ಯಕರ್ತರು, ನಮ್ಮ ವಾರ್ಡ್ ಮನುಷ್ಯರೆಲ್ಲ ನೋಡ್ಕೊಂಡು ಹೋಗಿ. ಮೊದಲಿದ್ದಿದ್ದು ನಿಮ್ಮ ವಾರ್ಡ್ಗೂ ಇವಾಗ ಜಬ್ಬಾರ್ ಸರ್ ಅವ್ರ ಕಾರ್ಪೊರೇಟ್ ಆದಮೇಲೆ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದಾರೆ? ಈಗ ಸರ್, ಈಗ ರೋಡ್ CC ರೋಡ್ ಇದೆ ಸರ್. ಸಿಕ್ಕಾಪಟ್ಟಿ ಈಗ DC ಕಾಲನಿ ಅಂದರೆ ಒಂದು ಕುಡಿಯೋ ನೀರು 30 ವರ್ಷದ ಕುಡಿಯೋ ನೀರು ಇದ್ದಿಲ್ಲ. DC ಕ್ಯಾಂಪ್ ಅಂತ ಒಂದು 1.5 ಕೋಟಿ ನಮ್ಮ MLA ಕೊಟ್ಟಿರೋ ಸರ್. ಬಡತಟ್ಟಿ ಎಲ್ಲ ಕೆಲಸ ಮಾಡಿಸಿದ್ದಾರೆ, ಒಳ್ಳೆಯದು. ಅವರು ಬೇಸ್ ಕೆಲಸ ಮಾಡಿಸಿದ್ದಾರೆ ಸರ್. ಆಮೇಲೆ ಮಿಲ್ಲರ್ಪೇಟೆ ಗಡ್ಡೆ ಕೆಳಗೆಲ್ಲ ಅವರು ಮಾಡಿಸಿದ್ದಾರೆ.
ಮತ್ತು ಆಮೇಲೆ ರಾಜಸೋನಗರು, ಎಂಟ್ರಮ್ ನಗರು, ಸಿ ಸಿ ರೋಡ್ ಎಲ್ಲ ಅವರೇ ಕೆಲಸ ಮಾಡಿಸಿದ್ದಾರೆ ಸರ್. ಒಳ್ಳೆಯ ಕೆಲಸ. ಈಗ ಬೇಕಂದರೆ ಎಮ್ ಎಲ್ ಎಗೆ ಚಿಕ್ಕ ವಯಸ್ಸಿನಲ್ಲಿ ಬೇಸ್ ಕೆಲಸ ಮಾಡ್ಕೊಂಡು ಎಮ್ ಎಲ್ ಎ ಬೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಭರತರೆಡ್ಡಿ. ಜನಗಳಿಗೂ ನಿಮ್ಮ ಅನುಬಂಧ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಮುಂದೆ ಅವ್ರಿಗೆ ಏನೆಲ್ಲ ಮಾಡಬೇಕು ಅಂತ ನಿಮ್ಮ ಯೋಚನೆಗಳಿದ್ದಾರೆ ಸರ್? ಅದು ಮುಂದೆಗಡೆ ಮಾಡಿದ್ರೆ ಸರ್, ಈಗ ನಾನು ಕಷ್ಟ ಮಾಡಿದ್ರು ಹಂಗೆ ದುಡ್ಕೊಂಡು ಮಾಡ್ಕೊಂಡು ಹೋಗ್ತೀನಿ ಅವ್ರು ಕೂಡ. ಸೊ ಯಾರು ಸಪೋರ್ಟ್ ಇಲ್ದಿರೋ ನಾನೇ ದುಡ್ಕೊಂಡು ನಾನು ಅವ್ರಿಗೆ ಏನು ಸಹಾಯ ಮಾಡಬೇಕು ಕೈಲಲ್ಲಿ ಮಾಡ್ತೀನಿ. ನಾನು ರೂಪಾಯಿ ದುಡ್ಡೆ 8 ಆಣೆ ಖರ್ಚು ಮಾಡ್ಕೊಂತೀನಿ ನಾವು ಹೋಗ್ತೀನಿ ಅವರು. ಇವಾಗ ನಿಮ್ಮ ಜೀವನದಲ್ಲಿ ಮೊದಲನೇ ಗೆಲುವು ಯಾವಾಗ ಕಂಡಿರ್ತೀರಾ? 2006ರಲ್ಲಿ ನನಗೆ ಗೆದ್ದಬೇಕಂತ ಒಂದು ಕನಸು ಬಂದಿತ್ತು. ಅವಾಗೇ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀನಿ. ನಿಮಗೆ ಯಶಸ್ಸು ಸಿಕ್ಕಿದ ಟೈಮ್ ಯಾವಾಗಿರುತ್ತೆ? ಹೆಸರಿದೆ ಸರ್? ಯಶಸ್ಸು, ಗೆಲುವು, ಜಯ ಅಂತ ಸಿಕ್ಕಿದ್ದು ನಿಮ್ಗೆ ಯಾವಾಗಿರುತ್ತೆ? 2007ನಲ್ಲಿ ಆಗಿದೆ ಸರ್. ಜೂನ್ನಲ್ಲಿ. ಎಷ್ಟು ಖುಷಿ ಕೊಟ್ಟಿತ್ತು? ಖುಷಿ ಅಂದರೆ ಈಗ ನಾನು ಗೆದ್ದ ಮೇಲೆ ಈಗ ಭಾಳ ಖುಷಿ ಆಯ್ತು ನನಗೆ. ನಾನು ನನಗೆ ಒಳ್ಳೆ ಕೆಲಸ ಮಾಡೀನಿ. ನಾನು ಈಗ ಮುಂಜಿಗಳು ಮಾಡ್ಸೀನಿ. ನಾನು ಹೇಳಿದ ದೇವರು ಐದನಿಲ್ಲ. ಇವತ್ತು ನಾನು ಕಾಂಪಿಟೇಷನ್ ಮಾಡಿ ನಾನು ಎಲೆಕ್ಷನ್ ನಿಂತಬೇಕಾಗಿದ್ದೀನಿ. ದೇವ್ರು ನೋಡೋಣ ಅಂತೀನಿ ನಾನು. ದೇವ್ರು ಐದನ್ನ ನೋಡೋ ಅಂತ ದೇವರು ಎಲೆಕ್ಷನ್ ಗೆದ್ದ ಮೇಲೆ ದೇವ್ರು ಅನ್ಕೊಂಡು ದೇವ್ರು ಐದನಪ್ಪ ಅನ್ಕೊಂಡು ನಾನು ದೇವ್ರಿಲ್ಲ ನೋಡಿ ನಾನು ಇಷ್ಟು ನನ್ನ ಮನುಷ್ಯರಿಗೆ ನಾನು ಎಲ್ಲರಿಗೆ ಒಂದು ಜನಿಸುವ ಎಲ್ಲ ಕೆಲಸ ಬೇಸ್ ಮಾಡ್ಕೊಂಡು ಓದ್ತಿದ್ದೀನಿ. ದೇವರು ಐದನ್ನೆಲ್ಲ ನೋಡ್ಕೊಂಡಾನು ಒಂದ್ಸರಿ ನಾಮಿನೇಷನ್ ಆಗ್ಬಿಡೋಣ ನಾಗರಣ ಹೋಗಿ ಕೆಲಸ ನನಗೆ ಒಂದು ಅವಕಾಶ ಕೊಟ್ಟು ಸರ್ ಅಂತ ಕೊಟ್ಬಿಟ್ಟು ನನಗೆ ಅವಾಗ ದೇವರು ಅಂದ್ರೆ ನನ್ನ ನಂಬಿಕೆಯಿಂದ ಅಲ್ಲಿದ್ದ ನಂಬಿಕೆ ದೇವ್ರ ಮೇಲೆ ನಿಮಗೆ ನಂಬಿಕೆ ಒಂದು ಬಿ ಫಾರ್ಮ್ ಸಿಕ್ಕಿದ್ದಂತಾನೆ ಬಂದಿರುತ್ತೆ. ಗೆದ್ದ ಮೇಲೆ ಸಿಕ್ಕಿದ್ದು ನನಗೆ ಬಿ ಫಾರ್ಮ್ ಎಲ್ಲರೂ ಕೊಡ್ತಾರೆ ಸರ್. ಪಬ್ಲಿಕ್ ಮಾಡ್ಬೇಕಂದ್ರೆ ಭಾಳ ಕಷ್ಟ. ಪಬ್ಲಿಕ್ ನಿಮ್ನ ಅವಾಗ ಮೊದಲನೇ ಸತಿ ಹೇಗೆ ನಿಮ್ಗೆ ವಿಜಯಿಸ್ತು? ನೀವು ಹೇಗೆ ಹೋಗಿ ನಿಮ್ಮ ಮೊದಲನೇ ಟೈಮ್ನಲ್ಲಿ ನೀವು ಜನಗಳ ಹತ್ರ ಮತ ಕೇಳಲಿಕ್ಕೆ ಹೋಗಿರ್ತೀರಾ, ನಿಮ್ಗೆ ಏನು ಅನ್ನಿಸ್ತಿತ್ತು ಅವಾಗ? ಸರ್ ನನಗೆ ಭಾಳ ಇದು ಇಷ್ಟ ಸರ್. ಮೊದಲನೇ ಒಂದು ನಾನು 2004ರಿಂದ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ್ದೀನಿ. ಜನಸೇವೆ ಕೆಲಸ ಮಾಡ್ಕೊಂಡು ಹಂಗೆ ವಾರ್ಡ್ನಲ್ಲಿ ಹೋಗೋದು, ಹಂಗೆ ಮಾಡ್ಕೊಂಡು ಆ ಗುಡಿ ಹುಡುಗೆಲ್ಲ ಏನೋ ಅದೇ ಈಗ ರೊಕ್ಕ ಕೊಡೋದು ಹೇಳ್ಬಾರ್ದಲ್ಲ. ನಾನು ಅದೆಲ್ಲ ಕೆಲವು ಕಡೆ ಒಂದು ನಾವೇ ಹೇಳ್ತೀವಲ್ಲ, ಕೆಲವು ಸತಿ ರಾಜಕಾರಣ ಬಂದು ಸೂಟ್ ಕೇಸ್ ರಾಜಕಾರಣ ಆಗೋಗ್ಬಿಟ್ಟಿರುತ್ತೆ ಅಂತಾರೆ. ನಿಮ್ಮ ಅಭಿಪ್ರಾಯ ಏನಿದೆ? ಸರ್ ನಮ್ಮ ಸೂಟ್ ಕೇಸ್ ಯಾರು ಕೊಡೋರು ಯಾರಿಲ್ಲ ಸರ್. ಯಾರು ಅಂತ ಕೊಡೋರು ಯಾರು ಇಲ್ಲ. ನಮ್ಮ ಕಷ್ಟಪಟ್ಟು ನಾನು ಈಗ ನನಗೀಗ ನಾನು ಗೆದ್ದ ಮೇಲೆ ಕೂಡ ನಾನು ಸ್ವಂತ ರೊಕ್ಕ ಗೆದ್ದಿದ್ದು. ನನಗೆ ಯಾರು ಸಹಾಯ ಮಾಡಿಲ್ಲ. ನಾನು ಯಾರು ನಿಮ್ಮ ಸ್ವಂತ ಶ್ರಮದಿಂದ ನೀವು ಮಾಡ್ಕೊಂಡಿದ್ದೀನಿ. ಸರ್, ಇವಾಗ ಮುಂಬರುವ ದಿನಗಳಲ್ಲಿ ನಿಮ್ಮ ಯೋಜನೆಗಳು ಮತ್ತು ನಿಮ್ಮ ಪ್ಲ್ಯಾನ್ ಏನಿರುತ್ತೆ? ಸರ್, ಈಗ ಕಾಂಪಿಟೇಷನು ವಾರ್ಡ್ನಲ್ಲಿ ಭಾಳ ಆಗಿಬಿಟ್ಟೈತೆ. ಕಾಂಪಿಟೇಷನಲ್ಲಿ ಮತ್ತು ಈಗ ನಾನು ಈ ವರ್ಷ ಇದು ನೆಕ್ಸ್ಟ್ ಬಿಡ್ಬಿಡಂತ ಇದ್ದು. ಈಗ ಯಾವ ಕಾರಣದಿಂದ? ಅವನು ಏನಂದರೆ ವಾರ್ಡ್ನಲ್ಲಿ ಸುಮ್ಮನೆ ಅಡ್ಡ ಬರ್ತಾ ಇದ್ದಾರೆ. ಸುಮ್ಮನೆ ಏನೇನೋ ಅವ್ರದ್ದು ಅವರು 5 ಪೈಸೆ ಸಹಾಯ ಮಾಡೋಂಗಿಲ್ಲ. ಒಂದು ಕಾಂಚಿಪೀಜಿ ಮಂಡೆ ಮಗಳು ಇದಾರ, ಅವ್ರು ಬೀದಿನಾಗ ಇರ್ತದಲ್ಲ ಹಂಗೆ ಇರ್ತಾರೆ ಅವರು. 5 ಪೈಸೆ ಯಾರು ಕೊಡೋಂಗಿಲ್ಲ. ಅವರು ಫ್ಯಾಮಿಲಿ ಸರಿಗಿಲ್ಲ. ಸುಮ್ಮನೆ ಬೇರೆ ಫ್ಯಾಮಿಲಿಗೆ ಹೆಸರು ಇಡ್ತಾರ. ಅಂತೀರಾ ಸರ್? ತೊಂದರೆಗಳು ಕೊಡ್ತಾ ಇದ್ದಾರೆ ಜನ. ಏನು ಮಾಡಂಗಿಲ್ಲ ಸರ್. ನಾನು ಕೂದಲ ಕೂಡ ಏನು ಮಾಡಂಗಿಲ್ಲ ಅವನು. ಕನೆಗಲ್ ಮಾಸ ಅಂತ ಇದನ್ನಲ್ಲ, ಅವ್ನು ಏನು ಮಾಡಂಗಿಲ್ಲ, ಏನು ಕಿತ್ಕೊಂಡಂಗಿಲ್ಲ. ಪಬ್ಲಿಕ್ ಅಂದರೆ ಅವ್ನು ಸೋಸ್ಬೇಕು. ಮತ್ತೆ ನೆಕ್ಸ್ಟ್ ಒಂದೀಗ ನಾನು ಮತ್ತೆ ಅವ್ನು ಸೋಸ್ಬೇಕಾದೀನಿ. ಮತ್ತೆ ಜನಗಳಿಗೆ ಆಲ್ರೆಡಿ ಗೊತ್ತಿರುತ್ತಲ್ಲ ಅವ್ರೇನು ಅವನಿಗೆ ಬಂದು ಮಗ ಕೂಡ ಮೊನ್ನೆ ಒದ್ದಾನೆ ಅವನಿಗೆ. ಅಷ್ಟನ್ನು ವಿಶ್ವಾಸಿಲ್ಲ ಅವನಿಗೆ. ಅವ್ನ ಫ್ಯಾಮಿಲಿಗೆ ಯಾರನ್ನ ಮನೆಗೆ ಕರ್ಕೊಂಡು ಹೋಗೋದು ಅವ್ನು ಮನೆಗೆ ಚೂರಿ ಆಗ್ತಾನೆ ಅವನು ಅಂಥವನು. ಅಂಥವ್ರಿಗೆ ದುಷ್ಟಿರ್ಬೇಕಾದ್ರೆ ನೀವು ಅದನ್ನ ಎದುರಿಸಿ ನಿಲ್ಲೋದು ಅದೇ ಒಂದು ಸಾಹಸ ಆಗಿದೆ ಸರ್. ನಾನು ಹೇಳ್ತೇನೆ ಅವನಿಗೆ ಮೊನ್ನೆ ಫುಲ್ ಬೈತೀನಿ. ML ಕಡೆ ಬೈತೀನಿ ಅವನಿಗೆ. ಅಡ್ಡಾಡದಕ್ಕೆ ಬರ್ತೀವೋ ಸುಮ್ಮನೆ ಎದಕ್ಕೆ ಬರ್ತೀವಿ? ನಾನು ನಂದು ಕೆಲಸ ಐತಿ, ಇನ್ನೂ 15 ತಿಂಗಳು ಐತಿ, ಬಿಟ್ಬಿಟ್ಟು ಆಮೇಲೆ ನೋಡೋಣ. ನೀವು ಕಾಂಪಿಟೇಷನ್ ನೋಡ್ಕೊಂಡ್ರಿ ನೆಕ್ಸ್ಟ್ ನಾನು ಜಿದ್ದು ನಿನಗೆ ನೆಕ್ಸ್ಟ್ ನಿನಗೆ ನಿನಗೆ ಬಿಟ್ಬಿಡಂಗೆ ಇದ್ದೀನಿ ನಾನು. ಈಗ ಮತ್ತೆ ಬಿಡಂಗಿಲ್ಲ. ಈಗ ಸಣ್ಣ ಹುಡುಗನ ಒಂದು 22 ವರ್ಷದ ಹುಡುಗನ ಕೆತ್ತನೆ ಕಾಂಪಿಟೇಷನ್ ಮಾಡ್ಸಂದ್ರೆ ನಾನು ಜಿದ್ದು ಬಂದಿದ್ದೆ ಸರ್. ಈಗ ಮತ್ತೆ ಓಕೆ, ಇವಾಗ ನೀವು ಇಲ್ಲ ಬದಲು ಇನ್ನೊಂದು ಹುಡುಗ ನಮ್ಮ ಫ್ಯಾಮಿಲಿ ಯಾರನ್ನಾಗಲಿ ನಿಂದು ನಮ್ಮ ಫ್ಯಾಮಿಲಿ ಕುಂತ್ಕೊಂಡು ಮಾತಾಡ್ತೀವಿ ಸರ್. ಏನಂತ ಸರ್ ಮಾವ ನಮ್ಮ ಹಳ್ಳಿಯವರ ಇದ್ದಾರ, ಅವ್ರ ಅಪ್ಪ ಇದ್ರೆ ಕೂಡ ನಾವು ಒಂದು ಫ್ರೆಂಡ್ಶಿಪ್. ನಮ್ಮ ಮಗ ಅಂದರೆ ಕೂಡ ಅವರೇ ಎಲ್ಲ ನಮ್ಮ ಫ್ಯಾಮಿಲಿ ನಾವು ಹಂಗೆ ಮಾಡ್ಕೊಂಡು ಹೋಗ್ತಿದ್ವಿ. ಸೊ ಇವಾಗ ಒಗ್ಗೂಡಿ ನಾವೇ ಮಾಡ್ತೀವಿ, ಬೇರೆ ಯಾರಿಗೂ ನಾನು ಬಿಟ್ಕೊಡಲ್ಲ. ಯಾರು ಬಿಟ್ಕೊ ಇವಾಗ ಒಂದು 5 ದಿವಸದ ನನಗೆ ಯಾರು ಬಿಟ್ಕೊಡಂಗೆ ನಾನು ತಯಾರಿಲ್ಲ. ಈ ದೃಢ ನಿರ್ಧಾರ ಬರಲಿಕ್ಕೆ ಕಾರಣ ಏನಾಗಿತ್ತು ಸರ್? ಈ ಥರ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಕಾರಣ ಏನಂದರೆ ಈಗ ನಾನು ಈಗ ಮೊದಲಿಂದ ಕೆಲಸ ಮಾಡ್ಕೊಂಡು ಓದ್ತಿದ್ದೀನಿ. ಈಗ ಓಣಲ್ಲಿ ಬರೋದು ಸುಮ್ಮನೆ ಬರೋದು, ಅವ್ನ ಜಬ್ಬರ್ ಕರಿ, ಅವ್ನ ಜಬ್ಬರು ಏನು ಕೆಲಸ ಮಾಡ್ತಾನ ಅಂತ. ಯಾವುದೋ ಒಂದು ಕಾಂಪಿಟೇಷನ್ ಮಾಡಕ್ಕೆ ಬಂದ ಮೊನ್ನೆ ಬಂದಿನಿ. ಯಾರಿಗೆ 5 ಪೈಸೆ ಕೊಡಂಗಿಲ್ಲ, ಯಾರಿಗೆ 5 ಪೈಸೆ ತಡೆ ಮಾಡೋಂಗಿಲ್ಲ.
ಆಮೇಲೆ ಎಣ್ಣೆ ಪ್ಯಾಕೆಟ್ ಕೊಡಿ ಯಾರು ಕೊಟ್ಟಿಲ್ಲ ನೀನು, ಆ ಎಣ್ಣೆ ಡಬ್ಬೆ ಹೋಯ್ತು, 1 kg ಅಕ್ಕಿ ಕೂಡ ಕೊಡಂಗಿಲ್ಲ, ಯಾರು ಕೊಟ್ಟಿಲ್ಲ ನೀನು ಅಂತ ಒಂದು ಮಣ್ಣು ನನಗೆ ಅಡ್ಡ ಬೀಳ್ತೇನೆ ಅಂತ ಮೊನ್ನೆ ಬೈದಿನಿ ಸರ್. ಓಕೆ, ಈ ನಮ್ಮ ಏನು ಫ್ರೀ ಸರ್ವಿಸ್ ಅಂತ ಏನು ಯೋಜನೆಗಳು ಬಂದಿದ್ದಾವೆ ಇದು ಜನಗಳಿಗೆ ಎಷ್ಟು ಸರಿಯಾಗಿದೆ, ಎಷ್ಟು ತಪ್ಪಾಗಿದೆ? ಸರ್ ವಿಶ್ವಾಸ ಅಂದರೆ ಪಬ್ಲಿಕ್ಗೆ ಎಷ್ಟು ಮಾಡೋದು ಕಷ್ಟ ಐತಿ, ಏನು ಮಾಡೋಕ್ಕೆ ಬರೋಂಗಿಲ್ಲ. ಈಗ ಜನ ಅಂದರೆ ನಮ್ಮ ವಾರ್ಡ್ನ ಜನ ನಮ್ಗೆ ಚೆನ್ನಾಗಿದ್ದಾರೆ ಅಷ್ಟೇ ಸಾಕು, ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ಒಳ್ಳೆಯ ಜಬ್ಬರ್ ಸಾಬ್ ಹೆಸರು ಐತೆ, ಅದಕ್ಕೆ ನಾನು ಬೆಂಬಲಿಗೆ ಇದ್ದೀನಿ ಅವನಿಗೆ. ನಾನು ಇರೋವರೆಗೆ, ನಾನು ಕಾರ್ಪೊರೇಟ್ ಇರೋವರೆಗೆ ಅವ್ರಿಗೆ ಜನ ನೋಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಒಂದು 22 ವರ್ಷ ಹುಡುಗನ ನಿಲ್ಲಿಸ್ತೀನಿ, ಅವ್ನು ಕಾಂಪಿಟೇಷನ್ ಮಾಪ್ಸ ಕರೆಂಟ್ ಮಾಪ್ಸ ಕಾಂಪಿಟೇಷನ್ ಬರಲಿ, ಅವ್ನಿಗೆ ನಾನು ಕಾಂಪಿಟೇಷನ್ ಮಾಡ್ತೀನಿ ಅಷ್ಟವರೆಗೆ. ನಿಮ್ಮ ತ್ಯಾಗಗಳು ಏನಾಗಿರುತ್ತೆ? ನೀವೇನೆಲ್ಲ ನೀವು ತ್ಯಜಿಸಿ ಯಾವ ಥರ ತ್ಯಾಗಗಳನ್ನ ಮಾಡಿರ್ತೀರ ಇಲ್ಲಿವರೆಗೂ ತಲುಪಲಿಕ್ಕೋಸ್ಕರ? ನಂತ ಏನಿಲ್ಲ ಸರ್, ಗೊತ್ತಿಲ್ಲ ಅಷ್ಟೇ. ನಿಮ್ಮ ಜೀವನವನ್ನೇ ತ್ಯಾಗ ಮಾಡಿರ್ತೀರಾ ಅಥವಾ ನೀವು ಜನಗಳ ಮಧ್ಯದಲ್ಲಿ ಇದ್ದಿರ್ತೀರಾ? ಜನಗಳಿಂತ ಇರ್ತೀನಿ ಸರ್, ನಮ್ಮ ಫ್ಯಾಮಿಲಿ ಇದ್ರೆ ನಮ್ಮ ಜನಗಳಿಂದ ಇರ್ತೀನಿ ಸರ್. ಜನಗಳ ಮಧ್ಯೆ ಇರ್ತೀರಾ. ಸರ್, ಇವಾಗ ನಿಮ್ಮ ಮುಂದಿನ ಗುರಿ ಕ್ಲೀನಾಗಿ ಗೊತ್ತಾಗಿದೆ. ನಿಮ್ಮನ್ನ ಫಾಲೋ ಮಾಡ್ಕೊಂಡು ಒಂದಷ್ಟು ಜನ ಬಂದಿರ್ತಾರೆ, ನಿಮ್ಮನ್ನ ನೋಡ್ಕೊಂಡು ನಿಮ್ಮನ್ನ ಆದರ್ಶವಾಗಿ ನಿಮ್ಮನ್ನ ಪ್ರೀತಿಸುವಂಥ ಒಂದಷ್ಟು ಜನ ಇರ್ತಾರೆ. ಅವ್ರಿಗೆ ಏನಾದ್ರು ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಾ? ಸರ್ ಈಗ ಪಬ್ಲಿಕ್ಗೆ ನಾವು ಹೆಂಗೋ ನಮ್ಮ ಫಾಲೋವರ್ಸು, ಫಸ್ಟ್ ಫಾಲೋವರ್ಸ್, ಆಮೇಲೆ ನಮ್ಮ ಜನ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿ ಹೆಚ್ಚಿಗೆ ನನಗಿರೋದು. ವಾರ್ಡ್ನಲ್ಲಿ ಜನ ಇರೋದು ಫ್ಯಾಮಿಲಿದಂಗೆ ಹೆಚ್ಚಿಗೆ ಐತಿ. ಅಕ್ಕ ಆಗಲಿ ತಂಗಿಯರು ಎಲ್ಲ ಅವ್ರಿಗೆ ನಾನು ಯಾರಿಗೆ ಫೋನ್ ಮಾಡಿದ್ರು ಅಕ್ಕ ಅಂತೀನಿ, ಸಣ್ಣ ಹುಡುಗರು ಕೂಡ ಅಕ್ಕ ಅಂತೀನಿ. ಸಣ್ಣ ಹುಡುಗ ಫೋನ್ ಮಾಡಿ ಅಣ್ಣ ಅಂತ ಹೇಳ್ತೀನಿ, ಅವರೇ ನನಗೆ ಹೇಳ್ತಾರೆ ಏನಣ್ಣ ನನಗೆ ಅಣ್ಣ, ನಾನು ನಿನಗೆ ಚಿಕ್ಕ ವಯಸ್ಸು ಅಣ್ಣ ನಾನು ಹೇಳಿದ್ರು ಕೂಡ ಅಣ್ಣ ಅಲ್ಲಪ್ಪ. ಈಗ ನಾನು ಫೋನ್ನಲ್ಲಿ ಮಾತಾಡಿದ್ರೆ ನಾನು ಯಾರನ್ನು ಕಂಡಬೇಕು? ಹೌದು, ಅಥವಾ ಈ ಥರ ಯಾರೇ ಇದ್ರು ಒಂದು ಪ್ರೀತಿ ಗೌರವದಿಂದ ಸಣ್ಣ ಹುಡುಗಿ ಮಾತಾಡೋದು ಕೂಡ ಅಕ್ಕ ಅಂತೀನಿ, ಒಂದು ಸಣ್ಣ ಹುಡುಗ ಮಾತ್ರ ಅಣ್ಣ ಅಂತೀನಿ. ಮತ್ತೆ ಏನು ಮಾಡೋಕ್ಕೆ ಬರಂಗಿಲ್ಲ. ಈ ಫೋನ್ನಲ್ಲಿ ರೆಕಾರ್ಡಿಂಗ್ ಅವು ಮಾಡ್ಕೊಂಡು ಎಲ್ಲ ಕಾಂಟ್ರವರ್ಸಿ ಬಗ್ಗೆ ಏನಾದ್ರು ಸಿಲುಕಿದ್ದುಂಟಾ? ಯಾವ್ದಿಲ್ಲ ಸರ್, ಯಾವುದಕ್ಕೂ ಸಿಲುಕಿಲ್ಲ. ಯಾವ್ದಿಲ್ಲ. ಭಾಳ ಹುಷಾರಾಗಿದ್ರೆ ಹುಷಾರಾಗಿರ್ಬೇಕು ಸರ್. ಇಲ್ಲ ಫೋನ್ ಅಂತ ಕೆಲಸ ಮಾಡೋದು ಸರ್. ನಿಮ್ಮ ಕಡೆ ಮಾತಾಡೋದು ಭಾಳ ಕಷ್ಟ ಮಾಡಬೇಕು ಸರ್. ವಿಡಿಯೋ ಕೂಡ ಮಾತಾಡ್ಬೇಕಂದ್ರೆ ಫೋನ್ ಮಾತಾಡೋದು ಕೂಡ ನೀವು ಮಾಡ್ಕೊಂಡು ನಿಮ್ದು ಅಂತ ಮಾಡೋದನ್ನ ನೇರ ನುಡಿಯಲ್ಲಿ ಡೈರೆಕ್ಟ್ ಆಗಿ ತಿಳಿಸ್ತೀವಿ. ನಮ್ಮ ಜವಾಬ್ದಾರಿನೇ ಅದಾಗಿರುತ್ತೆ. ನೀವು ಎಲೆಮರಿಯ ಕಾಯಿ ಥರ ಇಷ್ಟೊಂದು ಸೇವೆ ಮಾಡಿಕೊಂಡು ನಿಮ್ಮ ಜಾಗದಲ್ಲಿ ಮಾತ್ರ ಖುಷಿಯಾಗಿ ಕೂತಿರ್ತೀರಾ. ಆದ ಕಾರಣ ನಿಮ್ಮ ಜರ್ನಿ ಮುಖಾಂತರ ಒಂದಷ್ಟು ಜನಗಳಿಗೆ ಸಂದೇಶ ಸಿಗಲಿ ಅಂತ ನಾವಿಲ್ಲಿ ಕರೆದಿರ್ತೀವಿ ಸರ್. ಸೊ ಇವಾಗ ನಿಮ್ಮ ಜರ್ನಿ ನಾನು ನೋಡ್ಕೊಂಡು ಬಂದಿದ್ರಲ್ಲಿ ಏನು ನನ್ಗೆ ಕಾಣಿಸುತ್ತೆ ಅಂದರೆ, ಒಂದು ಜಬ್ಬಾರ್ ಬಾಯ್ ಅಂತ ಏನಿದ್ದಾರೆ ಅವರು ಬಂದು ಜನರ ಮಧ್ಯದಿಂದ ಬಂದಿರುವಂಥ ಒಂದು ಅಣ್ಣ ಆಗಿರ್ತಾರೆ. ಈ ಒಂದು ಹಂತ ತಲುಪಿದ ನಂತರ ನಾನೇ ಯಾವಾಗಲೂ ಟಾಪಲ್ಲಿ ಇರಬಾರ್ದು, ಇನ್ನು ಮುಂದಿನ ಪೀಳಿಗೆನೂ ಬೆಳಿಬೇಕು ಅಂತ ನೀವಾಗ ಇನ್ನೊಂದು ಪೀಳಿಗೆನೇ ಎತ್ತಿ ನೀವು ಹಿಡೀಲಿಕ್ಕೆ ಹೊರಟಿರ್ತೀರಾ. ಅಲ್ಲಿ ಅವ್ರನ್ನ ನಿಲ್ಸಿದ ಮೇಲೆ ನೆಕ್ಸ್ಟ್ ನಿಮ್ಮ ಪೊಸಿಷನ್ ಏನಾಗ್ಬೋದು ಸರ್? ಪೊಸಿಷನ್ ಅಂದರೆ ಈಗ ಜನ ಏನು ಚಾಯ್ಸ್ ಮಾಡ್ತಾರೋ ಮಾಡಬೇಕು ಅಷ್ಟೇ, ಹೌದಲ್ಲ? ನಿಮ್ಮನ್ನ ಬಿಟ್ಕೊಡಕ್ಕೆ ಜನ ರೆಡಿ ಇಲ್ಲ ಸರ್. ದೇವರು ಸರ್ ಈಗ ಏನು ಮಾಡೋಕ್ಕೆ ಬರೋಂಗಿಲ್ಲ ಸರ್. ಪಬ್ಲಿಕ್ ಏನು ಮಾಡೋಕ್ಕೆ ಬರೋಂಗಿಲ್ಲ. ಎಂದಾದ್ರು ನಿಮ್ಮ ಜೀವನದಲ್ಲಿ ವೈಫಲ್ಯಗಳು ಕಂಡಿದ್ದೀರಾ? ಎಂದಿಗೂ ಇಲ್ಲ. ಓಕೆ, ಇವಾಗ ನಿಮ್ಮದು ಫ್ಯೂಚರ್ ಪ್ಲ್ಯಾನ್ ಅಂತೂ ನೀವು ನಮ್ದು ಜೊತೆ ಶೇರ್ ಮಾಡ್ಕೊಂಡಿರ್ತೀರಾ. ಇದ್ರ ಜೊತೆಗೆ ನಾನು ಇನ್ನೊಂದು ಕೊನೆಯ ಪ್ರಶ್ನೆ ಏನಂತ ಹೇಳೋದಾದ್ರೆ, ಜನಗಳಿಗೆ ನೀವು ಇವಾಗ ಮುಂದೆ ಇನ್ಯಾರೋ ಒಬ್ಬರನ್ನ ನೀವು ನಿಲ್ಲಿಸ್ತೀರಾ, ಆಯ್ಕೆ ಮಾಡಿ ನಿಲ್ಲಿಸ್ತೀನಿ ಅಂದಿರ್ತೀರ, ಅವರು ನಿಮ್ಮದೇ ರೀತಿಯಲ್ಲಿ ಸೇವೆ ಮಾಡ್ತಾರಾ? ಸರ್ ಈಗ ಅವರಿಂದ ನಾನು ಇಡ್ತೀನಿ ಸರ್. ಅವರಿಂದ ನಾನು ಇಡ್ತೀನಿ, ನಿಂತು ಮಾಡಿಸ್ತೀರಾ? ನಾನು ಮಾಡ್ತೀನಿ. ನಾನು ಕೂಡ ಈಗ ನಿನ್ಸ್ರೆ ಕೂಡ ನಾನು ಈಗ ಬಟ್ ಇವಾಗ ಜನಗರಿಗೆ ಬಂದ್ಬಿಟ್ಟು ಜಬ್ಬಾರ್ ಸರ್ ಅಂದ್ರೆ ಯಾರು ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವರ ಸೇವೆ ಅವರು ಖುದ್ದಾಗಿ ನೋಡಿ ಅವರು ಹೆಮ್ಮೆ ಪಟ್ಟಿರ್ತಾರೆ, ಪ್ರೀತಿ. ಅವರು ನಾನು ಕಾಂಪಿಟೇಷನ್ ಮಾಡಿ ನಾನು ಅದಕ್ಕೆ ನಿನ್ಸಿದ ಮೇಲೆ ಕೂಡ ನಾನು ಅವ್ರ ಹಿಂದೆ ಹೋಗ್ತೀನಿ. ಗೆದ್ದ ಮೇಲೆ ಅವರು ನಾನು ಖಂಡಿತ ಅವ್ರಿಗೆ ಕಾಂಪಿಟೇಷನ್ ಮಾಡಿ ನಮ್ಮ ಹುಡುಗಿಗೆ ನಾನು 27 ಹುಡುಗರಿಗೆ ಗೆದ್ತೀನಿ. ಅವ್ರ ಮೇಲೆ ನಾನು ಅವ್ರ ಹಿಂದೆ ನಾನು ಹೋಗ್ತೀನಿ, ಕೆಲಸ ಮಾಡ್ತೀನಿ, ನಾನು ಮಾಡ್ತೀನಿ. ನೀವು ಸಹ ನಾನು ಹೋಗ್ತೀನಿ. ಜಿದ್ದು ಅಂತದ್ದು ಭಾಳ ಕೆಟ್ಟದ್ದು ಸರ್. ಬ್ಯೂಟಿಫುಲ್. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಅದ್ಭುತವಾಗಿ ನಮ್ಮ ಜಬ್ಬಾರ್ ಸರ್ ಅವರು ಕಾರ್ಪೊರೇಟರ್ ತಾನೇ ಆಸ್ ಅ ಕಾಮನ್ ಪರ್ಸನ್ ಜನಸೇವಕನಾಗಿ ಅವ್ರ ನನ್ನ ಜೊತೆ ಮಾತಾಡಿರ್ತಾರೆ. ಇಂಥ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಲೀಡರ್ಗಳ ಜೊತೆ ನಾನು ನಿಮಗೆ ಮತ್ತೆ ಬಂದು ಭೇಟಿ ಆಡ್ತೀನಿ. ನೋಡ್ತಾ ಇರಿ VTV ಬಳ್ಳಾರಿ. ನಾನು ನಿಮ್ಮ ಮನೆ ಮಗ ಅರ್ನಾಲ್ಡ್ ವಿಜಯ್.